ಹಲೋ ಫ್ರೆಂಡ್ಸ್, ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ರೀಸೆಂಟಾಗಿ ನೋಟಿಫಿಕೇಶನ್ ಆಗಿರೋ LIC HFL ಜೂನಿಯರ್ ಅಸಿಸ್ಟೆಂಟ್ ಬಗ್ಗೆ ಕೆಲವೊಂದು ಡೌಟ್ಸ್ಗಳಿದೆ. ಸೊ ಐ ವಾಂಟ್ ಟು ಕ್ಲಿಯರ್ ಇನ್ ದಿಸ್ ವಿಡಿಯೋ. ಸೊ ಫಸ್ಟ್ ಒನ್ ಮತ್ತು LIC HFL ಇದು ಪ್ಯೂರ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲ. LIC ಇಸ್ ಅ ಪ್ಯೂರ್ ಗೌರ್ಮೆಂಟ್ ಆರ್ಗನೈಸೇಷನ್. ಸೊ LIC ಅಂಡರಲ್ಲಿ LIC HFL ಬರುತ್ತೆ. ಸೊ ಇದರ ಪೇರೆಂಟ್ ಕಂಪ್ನಿ ಬಂದುಬಿಟ್ಟು LIC. ಸೊ 40% ಸ್ಟೇಕ್ನ LIC HFL ತೊಗೊಂಡಿದೆ. So you can call it as it's a semi-government organization. So this is the first doubt. And second doubt, ಕೆಲವೊಬ್ಬರಿಗೆ ಇದೆ 1 ಸಿಟಿ ಅಪ್ಲೈ ಮಾಡ್ಬೇಕಾ, 2 ಸಿಟಿ ಅಪ್ಲೈ ಮಾಡೋಕೆ, ಎಷ್ಟು ಸಿಟಿ ಅಪ್ಲೈ ಮಾಡಬೇಕು. ಸೊ ಪರ್ಟಿಕ್ಯುಲರ್ ಸ್ಟೇಟ್, ಪರ್ಟಿಕ್ಯುಲರ್ 1 ಸಿಟಿ ಮಾತ್ರ ನೀವು ಅಪ್ಲೈ ಮಾಡ್ಬೋದು, 2-3 ಸಿಟಿನ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಡೌಟು, ನೀವು ಎಕ್ಸಾಮಿನೇಷನ್ ಸೆಂಟರ್ನ ಬೇಕಾದ್ರೆ ಬೇರೆ ಸಿಟಿ ಅಥವಾ ಬೇರೆ ಸ್ಟೇಟ್ ಅಪ್ಲೈ ಮಾಡ್ಬೋದು. ಅದು ಮತ್ತು ನೀವು ತೊಗೋಬೇಕಾದ್ರೆ ಜಾಬ್ ಆ ಲೊಕೇಶನ್ ಬೇರೆ ಬೇರೆ ನಡುತ್ತೆ. ಬಟ್ ಯು ಕ್ಯಾನ್ ಅಪ್ಲೈ ಫಾರ್ ಓನ್ಲಿ 1 ಸ್ಟೇಟ್ ಆ್ಯಂಡ್ ಆ ಸ್ಟೇಟಲ್ಲಿ ಪರ್ಟಿಕ್ಯುಲರ್ 1 ಸಿಟಿ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ಡೌಟ್ ಇದೆ, ಕರ್ನಾಟಕ ಬ್ಯಾಂಕಿಂಗ್ ಎಸ್ಪಿರೆಂಟ್ಸ್ಗೆ ಎಸ್ಪೆಷಲಿ 29 ಸೀಟ್ಸ್ ಮಾತ್ರ ಇರೋದು, ಅಪ್ಲೈ ಮಾಡಬೇಕಾ ಬೇಡ. ಸೊ ನನ್ನ ಹಾನೆಸ್ಟ್ ಒಪಿನಿಯನ್ ಏನಪ್ಪ ಅಂದರೆ, ಸೊ ಫಸ್ಟ್ ಫಾರ್ ದ ಹೂ ಈಸ್ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಯಾರು ಎಂಟ್ರಿ ಹಾಕಿದ್ರ, ಸೊ ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್ ವೆಲ್, ಇಫ್ ಯು ಆರ್ ನಾಟ್ ರೆಡಿ, ಇವನ್ ನಿಮಗೆ ಪ್ರಿಲಿಮ್ಸ್ ಸ್ಕೋರ್ ಕೂಡ ಇನ್ನೂ ಅಷ್ಟು ಚೆನ್ನಾಗಿ ಸ್ಕೋರ್ ಬರ್ತಿಲ್ಲ, ಅಥವಾ ಇವಾಗ ಪ್ರಿಲಿಮ್ಸ್ ಕಟ್ ಆಫ್ ಪ್ಲಾನ್ ಮಾಡ್ತಿದ್ರೆ ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಎಕ್ಸಾಮ್. ಬಿಕಾಸ್ ಇದು ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಲೆವೆಲಿಗೆ ಇರುತ್ತೆ, ವಿಚ್ ಇಸ್ RRB ಕ್ಲರ್ಕ್ ಎಕ್ಸಾಮ್ ಆ್ಯಂಡ್ IBPS ಕ್ಲರ್ಕ್ ಮೇನ್ಸ್ ಲೆವೆಲಿಗೆ ಇರುತ್ತೆ. ಸೊ ದಟ್ ಇಸ್ ನಾಟ್ ಸೊ ಈಸಿ ಟು ಸಡನ್ನಾಗಿ ಕ್ಲಿಯರ್ ಮಾಡ್ತೀರಾ ಅಂತ. ಬಟ್ ಇಫ್ ಇನ್ ಕೇಸ್ ನೀವು ಒಂದು ಅಟೆಂಪ್ಟ್ನ ಕೊಡ್ತೀನಿ, ನೀವು ಫ್ರೆಷರ್ ನಾನು ಬ್ಯಾಂಕಿಂಗ್ ಎಕ್ಸಾಮ್ ಹೆಂಗಿರುತ್ತೆ ಅಂತ ನಾನು ತಿಳ್ಕೊತೀನಿ, ಎಕ್ಸಾಮ್ ಹೆಂಗೆ ನಡೆಯುತ್ತೆ ನಾನು ಕಂಡಕ್ಟ್ ಮಾಡ್ಕೊಂಡು ಐ ವಾಂಟ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಅಂತಿದ್ರೆ ಪ್ಲೀಸ್ ಗೋ ಫಾರ್ ಇಟ್. If it is not, then no necessary, because sometimes ಏನಾಗುತ್ತೆ, if you apply and if you got not selected, it may impact your mentally, so that ನಿಮಗೆ it may feel that okay ನಾನು not capable or something ಆಗುತ್ತೆ, and ಮುಂದ್ಗಡೆ ಬರೋ ಪ್ರಿಪ್ರೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಫಾರ್ ದ ಫೆಲ್ಲೋಸ್ ಹೂ ಆರ್ ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸಲ್ಲಿ ಒಂದು 2 ವರ್ಷದಿಂದ ಇದ್ದಾರೆ, ಆ್ಯಂಡ್ ರೀಸೆಂಟ್ಲಿ ಆಗಿರೋ RRB ಕ್ಲರ್ಕ್ ಮೇನ್ಸ್ನ, RRB PO ಫೈನಲ್ ರಿಸಲ್ಟಲ್ಲಿ, ಅಥವಾ IBPS ಇವಾಗ ರೀಸೆಂಟ್ ಆಗಿರೋ ಎಕ್ಸಾಮ್ಸ್ನ ಫೈನಲ್ ಮೆರಿಟಿಂದ ಯಾರಾದರೂ ಇನ್ ಕೇಸ್ 1 ಮಾರ್ಕ್ಸ್ 2 ಮಾರ್ಕ್ಸಿಂದ ಮೆರಿಟ್ ಲಿಸ್ಟಿಂದ ಹೊರಗಡೆ ಬಿದ್ದಿದ್ರೆ, for those people this is the best opportunity. For those 29 people, I don't know who are the 29 people, but for those people it's a very best opportunity, because ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ, ಆಲ್ಮೋಸ್ಟ್ ಮೆರಿಟ್ ಸ್ಕೋರ್, ಸೊ ಯು ಆರ್ ನಾಟ್ ಅ ಫೇಲ್ಯೂರ್, ಮೆರಿಟ್ ಸ್ಕೋರಿಂದ ಸ್ವಲ್ಪ ಮಾತ್ರ, ಸೊ ಆಲ್ಮೋಸ್ಟ್ ಯು ಆರ್ ದೇರ್, ಸೆಲೆಕ್ಷನ್ ಆಗೋದು ಒಂದು ಸ್ವಲ್ಪ ಮಾರ್ಕ್ಸ್ನ ಲೂಸ್ ಆಗಿದ್ದೀರಾ. ಸೊ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೌ ಯು ನೀಡ್ ಟು ಡೂ ಜಸ್ಟ್ ಮಾಕ್ ಟೆಸ್ಟ್ ಕೊಟ್ಟು GKನ ಕರೆಕ್ಟಾಗಿ ಓದ್ಕೊಂಡ್ರೆ, ಸೊ ವೆರಿ ಹೈ ಪ್ರಾಬಬಿಲಿಟಿ ಚಾನ್ಸ್ ಇದೆ ನಿಮ್ಮದು ಸೆಲೆಕ್ಷನ್ ಆಗೋದು, ಆ್ಯಂಡ್ ಆ 29 ಮೆಂಬರ್ಸಲ್ಲಿ ನಿಮ್ದಿರೋದು. ಸೊ ಇಫ್ ಯು ಆರ್ in these 2 category ಬರ್ತಿದ್ರೆ ಪ್ಲೀಸ್ ಅಪ್ಲೈ, ಆರ್ ಎಲ್ಸ್ ಇಟ್ ಡಿಪೆಂಡ್ಸ್ ಆನ್ ಯು ಟೋಟಲಿ ಎಂಡ್ ಆಫ್ ದ ಡೇ. ಆ್ಯಂಡ್ ಇನ್ ಕೇಸ್ ಕೆಲವರು ಇರ್ತಾರೆ ದಟ್ ಯು ಆರ್ ಪ್ರಿಪೇರ್ಡ್ ವೆಲ್, ಪ್ರಿಲಿಮ್ಸ್ನ ತುಂಬ ಚೆನ್ನಾಗಿ ಬರ್ತಿದ್ದೀರಾ, ಬಟ್ ಮೇನ್ಸ್ ಯು ಆರ್ ನಾಟ್ ಶೋರ್ ದಟ್ ಐ ಆಮ್ ಕ್ಲಿಯರ್, ನಾನು ಕೆಪೇಬಲ್ ಇದೀನಾ ಇಲ್ಲ ಅಂತ. ಬಟ್ ಯು ಗಿವ್ ಅ ಮಾಕ್ ಟೆಸ್ಟ್, ಸೊ ವಿಲ್ ಗೆಟ್ ಯುವರ್ ಸ್ಕೋರ್ಸ್. ಸೊ ನಿಮ್ಗೆ ಗೊತ್ತಾಗುತ್ತೆ ಆಮ್ ಐ ಕೆಪೇಬಲ್ ಫಾರ್ ದಿಸ್ ಎಕ್ಸಾಮ್ ಆರ್ ನಾಟ್ ಪ್ರಿಪೇರ್. ಬಿಕಾಸ್ ಏನಾಗುತ್ತೆ, ನೀವು LIC HFL ಪ್ರಿಪೇರ್ ಮಾಡಬೇಕು ಅಂತ GKಗೆ ಹೋಗಿ, ಅಥವಾ ಅಲ್ಲಿರೋ LIC HFL ಬಗ್ಗೆ ಇನ್ಫಾರ್ಮೇಷನ್, ಬಿಕಾಸ್ GK ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಸೊ ಅದನ್ನು ಓದೋಕ್ಕೆ ಬೈ ಚಾನ್ಸ್ ಇನ್ ಕೇಸ್ ಏನಾದ್ರು ನಿಮ್ಮದು ಕಟ್ ಆಫಿಂದ ಹಿಂದ್ಗಡೆ ಉಳ್ಕೊಂಡ್ರೆ, ಹೌ ಯು ಟೇಕ್ ದ್ಯಾಟ್ ಆಲ್ಸೋ ಮ್ಯಾಟರ್ಸ್. ತುಂಬ ಜನ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ ದಟ್ ಇಫ್ ಇನ್ ಕೇಸ್ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಲಿಲ್ಲ ಅಂದರೆ ಮುಂದಿರೋ ಎಕ್ಸಾಮ್ನ ಫೋಕಸ್ ಮಾಡಲ್ಲ, ದೇ ಗೋ ಇನ್ ಟು ಡಿಪ್ರೆಷನ್, ಅಥವಾ ತುಂಬ ಬೇಜಾರಾಗಿಬಿಡ್ತಾರೆ ದಟ್ ಎಕ್ಸಾಮ್ ಫೇಲ್ ಆಯಿತು ನಾನು ಕ್ಲಿಯರ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು 1 ಮಂತ್ ಆಲ್ಮೋಸ್ಟ್ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಇಫ್ ಯು ಕಮ್ ಟು ದ್ಯಾಟ್ ಕ್ಯಾಟಗರಿ, ಪ್ಲೀಸ್ ಇಟ್ಸ್ ಅಪ್ ಟು ಯು, ಥಿಂಕ್ ಮಾಡಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಆರ್ ಇಫ್ ಯು ಆರ್ ಶೋರ್ ದಟ್ ಐ ಆಮ್ ಆಲ್ರೆಡಿ ಪ್ರಿಪೇರ್ ಸೋ ವೆಲ್, ದಿಸ್ ಇಸ್ ಮೈ ಅಪಾರ್ಚುನಿಟಿ ಆ್ಯಂಡ್ ಐ ವಿಲ್ ಕ್ರ್ಯಾಕ್ ದಿಸ್ ಎಕ್ಸಾಮ್ ಅಂತಿದ್ರೆ, then go for it. So these are 3 categories. For the freshers, you guys think you want to take a chance, or you can see how it is exam, or else you can skip and you can go for a sumar exams bande barutte, 5 to 6 exams. You can prepare well for that, be ready. And who are just ಸ್ವಲ್ಪ marks in the miss agidare recent exams alli, please apply for this. This is the best opportunity for those 29 people. And if you are in a middle doubt, just think, in case passer is very good, congrats in advance. But if in case fail, in case result ಆಗ್ಲಿಲ್ಲ ಅಂದರೆ how you take it, so depends on that. Please apply for this exam. And if you want to give, and overall if you want to try, if you want to take a chance, please apply for that. So this is my honest opinion on this LIC HFL exams. ಸೊ ರೆಸ್ಟ್ ಈಸ್ ಇಟ್ಸ್ ಯುವರ್, ನಿಮ್ದು ಅಪ್ಲಿಕೇಶನ್ ಮಾಡಬೇಕು ಹೆಂಗೆ ಅಂತ. ಆ್ಯಂಡ್ ಇನ್ ಕೇಸ್ ಇನ್ನೂ ಯಾರು LIC HFL ಅಪ್ಲೈ ಮಾಡಬೇಕಾ ಮಾಡಬಾರ್ದಾ ಡೌಟಲ್ಲಿದ್ದಾರೆ, ಸೊ ಪ್ಲೀಸ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ, ಅಪ್ಲೈ ಮಾಡಬೇಕಾ ಮಾಡಬಾರ್ದಾ, ಅಪ್ಲೈ ಮಾಡಿದ್ರೆ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಳಿಗೆ ಪ್ಲೀಸ್ ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಕಮೆಂಟ್ ಆನ್ ಯುವರ್ ಒಪಿನಿಯನ್ ಆಲ್ಸೋ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.